ಇದ್ದೀರಿ ನೀವು. ಆಮೇಲೆ ಮೇಲೆ ಕಲ್ಲಿದೆ, ಮೇಲೆ ದೇವರಿದ್ದಾರೆ. ಏನು ಸುಮಾರು ವರ್ಷಗಳಿಂದ ಎಲ್ಲ ನಮ್ಮ ದೊಡ್ಡವರು ಮೊದಲಿನಿಂದ ಇರ್ತಕ್ಕಂಥ ಒಂದು ಟ್ರಸ್ಟ್ ಅವರಿಂದ ಇಲ್ಲಿ ಸ್ವಾಮಿ ಹುಟ್ಟಿರ್ತಕ್ಕಂಥ ಒಂದು ಸ್ಥಳ ಇದು. ಅದರಿಂದ ಉದ್ಭವಲಿಂಗೇಶ್ವರ ದೇವಸ್ಥಾನ ನೂತನವಾಗಿ ಕಟ್ಟಡ ಕಟ್ಟೋದಕ್ಕೆ ಈಗಾಗಲೇ 2.5 ಕೋಟಿಗೆ ಒಪ್ಪಿಸಿದ್ದೀವಿ. 2.5 ಕೋಟಿ ಎಸ್ಟಿಮೇಟ್ ಆಗುತ್ತೆ. ಅದರಿಂದ ದಯವಿಟ್ಟು ಎಲ್ಲ ಕೂಡ ಕಲ್ಲಲ್ಲೇ ಕಟ್ಟೋದು, ಯಾವುದು ಇಟ್ಕೆ ಕಟ್ಟೋದಿಲ್ಲ ಅಂತ. ಅವರೇ ಇವತ್ತು ನಮ್ಮ ಶಿಲ್ಪಿ ವೆಂಕಟೇಶ್ ಅಂತ, ಅವರೇ ತಮಿಳುನಾಡಿಂದ ಡೆಂಕ್ನಿ ಕೋಟೆ ಅಲ್ಲಪ್ಪ, ಡೆಂಕ್ನಿ ಕೋಟೆಯಿಂದ ತಗೊಂಡು ಬರ್ತಾ ಇದ್ದ ಕಲ್ಲುಗಳು. ಅಲ್ಲಿ ಏನು ಈ ವೈಶಾಖ ಮಾಸದಲ್ಲಿ ಏನಕ್ಕೆ ಸ್ಟಾರ್ಟ್ ಮಾಡ್ತಿದ್ರು ಅಂತಂದ್ರೆ ದೇವತಾ ಕಾರ್ಯಗಳಿಗೆ ಏಳು ಮಾಡಿಸುವಂತ ಮಾಸ ಇದು ವೈಶಾಖ ಮಾಸ. ಹಾಗಾಗಿ ಇದು ಸರಿಸುಮಾರು 2.5 3 ಕೋಟಿ ರೂಪಾಯಿ ವೆಚ್ಚ ಅನ್ಕೊಂತ ಇದ್ದಾರೆ. ಸುಮಾರು ನನಗೆ ತಿಳಿದ ಮಟ್ಟಿಗೆ ಸಾವಿರಾರು ಮದುವೆಗಳಾಗಿದ್ದಾವೆ ಈ ದೇವಸ್ಥಾನದಲ್ಲಿ. ಅಂತ ಒಂದು ಪುಣ್ಯಕ್ಷೇತ್ರ ಇದು. ಏನೇ ಸಂದರ್ಭ ಇದ್ದೀರಿ ನೀವು. ಆಮೇಲೆ ಮೇಲೆ ಕಲ್ಲಿದೆ, ಮೇಲೆ ದೇವರಿದ್ದಾರೆ. ಏನು ಸುಮಾರು ವರ್ಷಗಳಿಂದ ಎಲ್ಲ ನಮ್ಮ ದೊಡ್ಡವರು ಮೊದಲಿನಿಂದ ಇರ್ತಕ್ಕಂಥ ಒಂದು ಟ್ರಸ್ಟ್ ಅವರಿಂದ ಅವರ ಆಶೀರ್ವಾದ ಮತ್ತು ಈಗಿರೋ ಟ್ರಸ್ಟು ಮತ್ತು ಎಲ್ಲಿಗಿರುವತಕ್ಕಂಥ ಭಕ್ತಾದಿಗಳು ಎಲ್ಲರೂ ಕೂಡ ಒಂದು ನೇತೃತ್ವದಲ್ಲಿ ನಾವು ಭಗವಂತನ ಒಂದು ಕಲ್ಲಲ್ಲಿ ಕಟ್ಟ ಮಾಡಬೇಕು ಅಂತ ಭಾಳ, ಯಾಕಂದರೆ ಇಲ್ಲಿ ಭಾಳ ಸತ್ಯ ಇದೆ. ಉದ್ಭವಲಿಂಗೇಶ್ವರ ಅಂದರೆ ಉದ್ಭವ ಆಗಿರ್ತಕ್ಕಂಥವ್ರು ಎಲ್ಲಾದರೂ ದೇವಸ್ಥಾನಕ್ಕೆ ಕಳೆದ್ರೆ ವಿಗ್ರಹಗಳು ತಂದು ಪ್ರತಿಷ್ಠಾಪನೆ ಮಾಡ್ತಾರೆ. ಇಲ್ಲೇ ಸ್ವಾಮಿ ಹುಟ್ಟಿರ್ತಕ್ಕಂಥ ಒಂದು ಸ್ಥಳ ಇದು. ಅದರಿಂದ ಉದ್ಭವಲಿಂಗೇಶ್ವರ ದೇವಸ್ಥಾನ ನೂತನವಾಗಿ ಕಟ್ಟಡ ಕಟ್ಟೋದಕ್ಕೆ ಈಗಾಗಲೇ 2.5 ಕೋಟಿಗೆ ಒಪ್ಪಿಸಿದ್ದೀವಿ. 2.5 ಕೋಟಿ ಎಸ್ಟಿಮೇಟ್ ಆಗುತ್ತೆ. ಅದರಿಂದ
ದಯವಿಟ್ಟು ಏನು ಕಮಿಟಿ ಇದು ಬ್ರಾಹ್ಮಣರು, ನಮ್ಮ ಬ್ರಾಹ್ಮಣರು ಇರ್ಬೋದು, ನಮ್ಮ ಕಮಿಟಿ ಎಲ್ಲ ಭಕ್ತಾದಿಗಳು, ಎಲ್ಲ ನಮ್ಮ ನಾಯಕರುಗಳು ಎಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಆ ಭಗವಂತನಿಗೆ ಸಹಕಾರ ಮಾಡಿ ಪಾತ್ರರಾಗಬೇಕು ಅಂತ ಅವ್ರನ್ನೆಲ್ಲ ಮನವಿ ಮಾಡ್ಕೊಳ್ತಾ, ಈಗಾಗಲೇ ಆ ಸ್ವಾಮಿಯ ಕಲ್ಲನ್ನು ಏನು ಇವಾಗ ರಥೋತ್ಸವ ಇದೆ 15 ತಾರೀಕು 16 ತಾರೀಕು, ಅದ್ರ ಮೊದಲೇ ಆ ಪೂಜೆ ಮಾಡಲಿಕ್ಕೆ ತಗೊಂಡು ಬರಬೇಕು ಅಂತ ಈಗಾಗಲೇ ಲೋಡ್ ಕೂಡ ಬಂದು ಹಿಡಿದಿದೆ. ಎಲ್ಲ ಕೂಡ ಕಲ್ಲಲ್ಲೇ ಕಟ್ಟೋದು, ಯಾವುದು ಇಟ್ಕೆ ಕಟ್ಟೋದಿಲ್ಲ, ಕಲ್ಲಲ್ಲೇ ಕಟ್ಟಿ ಆ ಸ್ವಾಮಿ ದೇವಸ್ಥಾನ ಚೆನ್ನಾಗಿ ಕಟ್ಟಬೇಕು ಅಂತ ಎಲ್ಲ ಕೂಡ ತೀರ್ಮಾನ ಮಾಡಿದ್ದಾರೆ ನಮ್ಮ ಕಮಿಟಿಯವರು, ದೇವಸ್ಥಾನ ಕಮಿಟಿಯವರು. ಅದ್ರ ಜೊತೆಗೆ ಎಲ್ಲ ಮೊದಲಿರ್ತಕ್ಕಂಥ ಒಂದು ಕಮಿಟಿ, ಮೊದಲಿರ್ತಕ್ಕಂಥ ಕಮಿಟಿ ನಡ್ಸ್ಕೊಂಡು ಬಂದರೆ ಈಗಿರ್ತಕ್ಕಂಥ ನೂತನವಾಗಿರ್ತಕ್ಕಂಥ ಕಮಿಟಿ ಇರ್ಬೋದು, ನಮ್ಮ ಬ್ರಾಹ್ಮಣರು ಇರ್ಬೋದು, ಎಲ್ಲ ಈಗಾಗಲೇ ನಾವು ಕಮಿಟಿ ಎಲ್ಲ ಸೇರಿ ಒಪ್ಪಿಸಿದ್ವಿ ನಾವು. ವೆಂಕಟೇಶ್ ಅಂತ ಅವರೇ ಇವತ್ತು ನಮ್ಮ ಶಿಲ್ಪಿ ವೆಂಕಟೇಶ್ ಅಂತ ಅವರೇ ತಮಿಳ್ನಾಡಿಂದ ಡೆಂಕ್ನಿ ಕೋಟೆಯಿಂದ ತಗೊಂಡು ಬರ್ತಾಯಿದ್ದು ಕಲ್ಲುಗಳು, ಅಲ್ಲಿಂದ ತಗೊಂಡು ಬಂದು ಇವತ್ತು ಅವ್ರಿಗೆಲ್ಲ ಒಪ್ಪಿಸ್ಬಿಟ್ಟಿದೆ ವೆಂಕಟೇಶ್ ಅಂತ. ಇಲ್ಲೇ ಇದ್ದಾರೆ ನೋಡಿ, ಈ ದೇವಸ್ಥಾನ ಕಮಿಟಿಯಲ್ಲಿ ಇವರಿಗೆ ಒಪ್ಪಿಸಿರೋದು. ಅದರಿಂದ ಈ ದೇವಸ್ಥಾನಕ್ಕೆ ತಾವು ತಮ್ಮ ಜೊತೆಯಲ್ಲಿರ್ತಕ್ಕಂಥ ತಮ್ಮ ಸ್ನೇಹಿತರು ಇಲ್ಲಿ ಎಲ್ಲ ತಾಲೂಕಿನ ಎಲ್ಲ ಭಕ್ತಾದಿಗಳು ಎಲ್ಲ ನಾಯಕರುಗಳು ಪಕ್ಷಾತೀತವಾಗಿ ಆ ಭಗವಂತನಿಗೆ ಪಾತ್ರರಾಗಬೇಕು ಅಂತ ಆ ಮನವಿಯನ್ನು ಮಾಡಿಕೊಳ್ತಾ 2 ಮಾತು ನಮ್ಮ ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇದು ಸೇಮ್ ಇವಾಗ ಹೆಂಗಿದೆ ಹಂಗೆ ಇರ್ತದೆ, ಮೂಲ ವಿಗ್ರಹ ಹಂಗೆ ಇರ್ತದೆ. ಉದ್ಭವ ಇವಾಗ ಹೇಳಿದಲ್ಲ, ಅದು ಎತ್ಕೊಂಡು ಎಲ್ಲಿ ಇಡಕ್ಕಾಗಲ್ಲ. ಉದ್ಭವ ಆಗಿರ್ತಕ್ಕಂಥದ್ದು ಉದ್ಭವ ಅಲ್ಲೇ ಹುಟ್ಟಿರೋದು ಅಲ್ಲೇ ಇರ್ತಾನೆ ಭಗವಂತ, ಅಲ್ಲೇ ಇರ್ತಾನೆ. ಅದೇ ಗರ್ಭಗುಡಿ, ಅದೇ ಅದೆಲ್ಲ ಕಲ್ಲಲ್ಲಿ ಕಟ್ತೀವಿ, ಅಲ್ಲೇ ಭಗವಂತ ಅಲ್ಲೇ ಇರ್ತಾನೆ, ಎಲ್ಲಿ ಚೇಂಜ್ ಆಗಲ್ಲ, ಅಲ್ಲೇ ಇರ್ತಾನೆ. ಈಗಾಗಲೇ ನಮ್ಮ ಹಿರಿಯರು ಹೇಳ್ದಂಗೆ ಏನು ಈ ವೈಶಾಖ ಮಾಸದಲ್ಲಿ ಏನಕ್ಕೆ ಸ್ಟಾರ್ಟ್ ಮಾಡ್ತಿದ್ರು ಅಂತಂದರೆ ದೇವತಾ ಕಾರ್ಯಗಳಿಗೆ ಮಾಡಿಸೋಂಥ ಮಾಸ ಇದು ವೈಶಾಖ ಮಾಸ. ಹಾಗಾಗಿ ಈ ವೈಶಾಖ ಮಾಸದಲ್ಲಿ ದೇವಸ್ಥಾನ ಪ್ರಾರಂಭೋತ್ಸವ ಮಾಡ್ತಾ ಇದ್ದೀರಿ. ನೂತನ ಕಟ್ಟಡ ಈ ರೀತಿ ಬರ್ತದೆ. ಇದು ಔಟ್ಲೆಟು, ಗರ್ಭಗುಡಿ ಇರ್ತದೆ, ಅದು ಒಳಾಂಗಣ ಆಗಿರ್ಬೋದು, ಹಂಗೆ ಇರ್ತದೆ. ಇದು ಸರಿಸುಮಾರು 2.5 3 ಕೋಟಿ ರೂಪಾಯಿ ವೆಚ್ಚ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ತಾಲೂಕಿನಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಯಾರ್ಯಾರು ರಾಜಕಾರಣಿಗಳಿದ್ದೀರಿ, ಸಮಾಜ ಸೇವಕರಿದ್ದೀರಿ, ತಾವೆಲ್ಲರೂ ಸಹ ಈ ಒಂದು ದೇವಸ್ಥಾನಕ್ಕೆ ಸಹಾಯ ಮಾಡಲೇಬೇಕು. ಯಾಕೆಂತಂದರೆ ಇಡೀ ಮುಳಬಾಗಿಲಲ್ಲಿ ನಮ್ಮ ಸೋಮೇಶ್ವರ ದೇವಸ್ಥಾನ ಬಂದುಬಿಟ್ಟಿದ್ದಾರೆ. ಇದಕ್ಕೆ ಬರ್ತದೆ ಯಾವ ಮೂಲೆ ಅಂತಾರೆ, ಅದನ್ನ ಕುಬೇರ ಮೂಲೆ ಅಂತಾರೆ. ಈ ದೇವಮೂಲೆಯಲ್ಲಿ ಇರೋದು ನಮ್ಮ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಸುಮಾರು ನನಗೆ ತಿಳಿದ ಮಟ್ಟಿಗೆ ಸಾವಿರಾರು ಮದುವೆಗಳಾಗಿದ್ದಾವೆ ಈ ದೇವಸ್ಥಾನದಲ್ಲಿ. ಅಂಥ ಒಂದು ಪುಣ್ಯಕ್ಷೇತ್ರ ಇದು. ಏನೇ ಸಂಕಲ್ಪ ಮಾಡಿಕೊಂಡ್ರು ಈ ದೇವಸ್ಥಾನದಲ್ಲಿ ಭಕ್ತಾದಿಗಳು ಅವ್ರ ಸಂಕಲ್ಪ ನೆರವೇರಿದೆ. ಸುಮಾರು ಜನ ಭಕ್ತಾದಿಗಳು ಅವ್ರ ಸಂಕಲ್ಪ ನೆರವೇರಿದ ಮೇಲೆ ಬಂದು ಇಲ್ಲಿ ಕಪ್ಪಗಾಣಿ ಸಲ್ಲಿಸೋಗಿದ್ದಾರೆ. ಹಾಗಾಗಿ ಇದೊಂದು ಇತಿಹಾಸ ಪ್ರಸಿದ್ಧ ಒಂದು ದೇವಸ್ಥಾನ. ಈ ದೇವಸ್ಥಾನವನ್ನು ಈ ಒಂದು ಕಮಿಟಿ ಸದಸ್ಯರ ಮುಖಾಂತರ, ನಮ್ಮೆಲ್ಲ ತಾಲೂಕಿನ ಜನತೆ ಮುಖಾಂತರ ಪ್ರಾರಂಭ ಮಾಡ್ತಿರೋದು ನಮ್ಮ ಪೂರ್ವಜನ್ಮ ಸುಕೃತ ಅಂತ ಹೇಳ್ಬೋದು. ಹಾಗಾಗಿ ಭಕ್ತಾದಿಗಳೆಲ್ಲರೂ ತಮ್ಮ ಕೈಲಾದ ಸಹಾಯ ಮಾಡಿ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಕೊಡ್ತಾ ಇದ್ದೀನಿ.